ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಆರ್ ನಗರದಲ್ಲಿ ಬಂದಿದ್ವಿ. ಇವರ ಮಗನ ಹೆಸರು ವಿಜಯ್ ಅಂತೇಳಿ. 3 ಜನ ಮಕ್ಕಳಿದ್ದಾರೆ. ನಮ್ಮ 3 ಜನ ನೋಡಿ ಗೊತ್ತುಮ್ಮ ಅಂತ ಹೇಳ್ತಾರೆ. 4 ಜನ ಮಕ್ಕಳು. ನನ್ನನ್ನು ಮರ್ತೇ ಬಿಡ್ತಾ ಇದ್ದಾರೆ. ಯಾಕಮ್ಮ ನನ್ನನ್ನು ಮರ್ತು ಬಿಡ್ತಾ ಇದ್ದಲ್ಲ? ಅದಕ್ಕೆ ಇವತ್ತು ಈ ನನ್ನ ತಾಯಿ ಹತ್ರ ಬಂದಿದ್ದೀನಿ. ಏನಂದ್ರೆ ವಿಚಾರ, ನನ್ನ ಮಗ ಒಂದು ಟ್ಯಾಟೋ ಹಾಕ್ತಾನೆ. ಆ ರಾಯರಿಗೆ ಏನಾದ್ರು ಒಂದು ಟ್ಯಾಟೋ ಹಾಕ್ಬೇಕಂತಂದು ಈಗ 1.5 ವರ್ಷದ ಹಿಂದ್ಗಡೆ ಹೇಳಿದ್ರು. 1.5 ವರ್ಷದ ಹಿಂದ್ಗಡೆ ನನ್ನ ಫೋನ್ ಲೈನ್ ಸಿಕ್ಕಿತ್ತು. 1.5 ವರ್ಷ ಆಗಿತ್ತಲ್ಲ, ಅವತ್ತ ಸಿಕ್ಕದಂಥ ಸಂದರ್ಭದಲ್ಲಿ ವ್ರತ ತಿಳಿಸ್ಕೊಟ್ಟಿದ್ದೆ. ವ್ರತ ತಿಳಿಸ್ಕೊಟ್ಮೇಲೆ ನಿಮ್ಗೆ ಪವಾಡ ಆಯ್ತಾ? ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿದ್ದಕ್ಕೆ, ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದಕ್ಕೆ ನಿಮ್ಗೆ ಪವಾಡ ಆಯ್ತಾ? 9 ವಾರದ ವ್ರತ ಹೆಂಗಿದೆ? ಪವರ್ಫುಲ್ ಆಗಿರೋ ವ್ರತ, ಅದ್ಭುತವಾಗಿದ್ರೆ. ನನ್ನ ತಾಯಿ ಇನ್ನೇನು ಪ್ರಾಣನೇ ಹೋಗ್ಬೇಕು, ಬಿಟ್ಟು ಬಿಡ್ಬೇಕು, ನನ್ನ ಜೀವ ಹೋಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಇದ್ರು. ಇವತ್ತು ರಾಯರ್ ಕಾಪಾಡಿದ್ದಾರೆ. ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ರಾಯರ್ನ ನಂಬ್ರಿ. ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ. ಇವತ್ತು ಈ ತಾಯಿಗೆ ಇಷ್ಟು ಪವಾಡ ಆಗಿದೆ ಅಂದ್ರೆ ನಾಳೆ ನಿಮ್ಗೂ ಪವಾಡ ಆಗುತ್ತೆ. ಫೋನ್ ತೊಳಿ ಆಯ್ತು. ಅದಕ್ಕೆ ನೋಡಿ, ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 4 ಗಂಟೆ ಆಗಿದೆ. ಆ 4 ಗಂಟೆ ಆದಂಥ ಸಂದರ್ಭದಲ್ಲಿ ಫೋನ್ ಕೊಡಿ. 4 ಗಂಟೆ ಆಗಿದೆ ಅಲ್ವಾ? ಕೊಡು 4 ಗಂಟೆ ಅಂದೆ. 4:35 ಆಗಿದೆ. 4:35 ಆಗಿದೆ ಟೈಮು. ಬೆಳಗಿನ ಜಾವದಲ್ಲಿ ಅವ್ರ ಮಗ ವಿಜಯ್ ಅಂತೇಳಿ ನನ್ನ ಕೈಯಲ್ಲಿ ಟ್ಯಾಟೂ ಹಾಕ್ಸಿದ್ದಾರೆ. ಅವರು ಇಲ್ಲ, ಈ ನನ್ನ ತಾಯಿ ಹೇಳಿದ್ರು ರಾಯರ್ಗೆ ಏನಾದರೂ ಒಂದು ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಜೈ ಶ್ರೀರಾಮ್ ಅಂತೇಳಿ ಇದನ್ನು ಟ್ಯಾಟೂ ಹಾಕಿದ್ದಾರೆ. ತುಂಬ ಖುಷಿಯಾಯಿತು ನನಗೆ. ಅದ್ಭುತವಾಗಿ ಬಂದಿದೆ. ಸ್ವಾಮಿ 1 ನಿಮಿಷ ಬಂದ್ಬಿಡಿ, ಅವರು ತೋರಿಸ್ಬಿಡೋಣಲ್ವ ಇವಾಗ. ನೋಡಿ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಖುಷಿಯಾಯಿತು. ಆ್ಯಕ್ಚುಲಿ 1 ವರ್ಷದ ಹಿಂದ್ಗಡೆ ನನ್ನ ಬೈದಿದ್ರಂತೆ. ಅಮ್ಮ, ಮನುಷ್ಯನಿಗೆ ಏನು ನಂಬ್ತೀರಮ್ಮ, ನಂಬಬೇಡಿ, ಸುಮ್ಮನೆ ಬಿಟ್ಬಿಡು ಅಂತ ಹೇಳಿದ್ರಂತೆ. ಬೇಜಾರಾಗಬಾರ್ದು, ಆಯ್ತಾ? ಇವತ್ತು 1.5 ವರ್ಷ ಆದ್ಮೇಲೆ ಮತ್ತೆ ಒಳ್ಳೆ ಅವರೇ ನಾನು ಹುಡುಕೊಂಡ್ ಬಂದಿದ್ದಾರೆ. ಅಂದರೆ ಹುಡುಕೊಂಡು ಯಾವ ಥರ ಅಂದರೆ ಒಂದೊಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ರು. ನಾನು ಈ ಥರ ಸ್ಟುಡಿಯೋ ಮಾಡಿದ್ದೀನಿ. ಏನೇ ಸರ್? ಕಲಾನ್ಯಾಸ ಟ್ಯಾಟೂ ಸ್ಟುಡಿಯೋ ಆರನಗರದಲ್ಲಿ ಇರ್ತಕ್ಕಂಥದ್ದು. ನಾನು ಈ ಥರ ಓಪನ್ ಮಾಡಿದ್ದೀನಿ. ನಮ್ಮಮ್ಮ ಪೂಜೆ ಮಾಡಿದ್ದಾರೆ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಇವತ್ತು ಚಿಕ್ಕದ್ರಿಂದ ದೊಡ್ಡದು ಹೋಗಿದ್ದೀನಿ. ಇವತ್ತು ಸುಮಾರು ಒಂದು 10 ಲಕ್ಷ ಕೊಟ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ರಾಯರನ್ನ ನಂಬಿ ಪೂಜೆ ಮಾಡಿದ್ರೆ 10 ಲಕ್ಷ ಅಲ್ಲ, 10 ಕೋಟಿನೂ ಕೊಡ್ತಾರೆ. ಅರ್ಥ ಆಯ್ತಮ್ಮ? 10 ಕೋಟಿನೂ ಕೊಡ್ತಾರೆ. ನಂಬಿಕೆ ಇರಬೇಕು. ಅದಕ್ಕೆ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡುವಾಗ 9 ಕಿಲೋಮೀಟರ್ ಪಾದಯಾತ್ರೆ ಮಾಡಲ್ಲ. ಅವತ್ತು ಹುಡುಕೊಂಡು ಬಂದಿದ್ರು. ಅವತ್ತು ಹುಡುಕೊಂಡ್ಬಂದು ಸುಮಾರು ಹುಡುಕಿದ್ರಂತೆ, ಸಿಕ್ಕಿರಲಿಲ್ಲ. ಅದಾದಮೇಲೆ ನಾನು 1.5 ವರ್ಷ 2 ವರ್ಷದ ಹಿಂದ್ಗಡೆ ಒಂದು ಅಕ್ಕಿ ಮೂಟೆ ಎಷ್ಟೋ ಜನಗಳು ಭಕ್ತಾದಿಗಳು ಕೊಟ್ಟಿದ್ದಾರೆ. ಅದನ್ನು ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಅಕ್ಕಿ ಮೂಟೆ ಸಲ್ಲಿಸ್ತಾ ಇದ್ದಲ್ಲ, ಆ ಸಂದರ್ಭದಲ್ಲಿ ನನ್ನ ತಾಯಿ ಕೂಡ ಸಲ್ಲಿಸಿದ್ರು. ಅದನ್ನು ಎಷ್ಟೋ ಜನಗಳು ಊಟ ಮಾಡಿ ಅವ್ರ ಪಾಪ ಕರ್ಮನ್ನೆಲ್ಲ ಕಳ್ಕೊಂಡ್ರು. ಇವತ್ತು ಅವ್ರಿಗೆ ಅದ್ಭುತವಾಗಿ ಪವಾಡ ಆಗಿದೆ. ಇವತ್ತು ಇವರಿಗೆ ಪವಾಡ ಆಗಿದೆ, ನಾಳೆ ನಿಮ್ಮ ಮನೇಲಿ ಪವಾಡ ಆಗುತ್ತೆ. ರಾಯರನ್ನು ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಗಳು ಭಗವಂತನೇ ಒಲಿಸಿಕೊಂಡು ಜೀವಂತವಾಗಿ ಬೃಂದಾವನದಲ್ಲಿ ಕುಳಿತಿದ್ದಾರೆ. ನಂಬ್ರಿ, ಮನುಷ್ಯರು ನಂಬ್ರಿ, ಸಂಬಂಧಿಕರು ನಂಬ್ರಿ, ಎಷ್ಟಕ್ಕಷ್ಟು ನಂಬ್ರಿ. ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲರೂ ಕೆಟ್ಟವರು ಅಂತ ಹೇಳ್ತಲ್ಲ, ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಒಬ್ಬೊಬ್ರು ಕೆಟ್ಟವರು ಇರ್ತಾರೆ. ಆದರೆ ಕೆಟ್ಟವರು ಅಂತ ಅಂದ್ಕೊಂಡು ಹೋಗ್ಬೇಡಿ. ಈ ಸ್ನೇಹಿತರೊಳಗಡೆ ಎಷ್ಟೋ ಜನ ನನಗೆ ಹೇಳ್ತಿರ್ತಾರೆ, ನಾನು ಅಷ್ಟು ದುಡ್ಡು ಕಳ್ಕೊಂಡು ಇಷ್ಟು ದುಡ್ಡು ಕಳ್ಕೊಂಡೆ ಅಂತ ಹೇಳ್ತಿರ್ತಾರೆ. ಸ್ನೇಹಿತರದಲ್ಲಿ ದುಡ್ಡು ಕೊಟ್ಟು ನಾವು ಕೆಟ್ಟವರಾಗೋಕ್ಕಿಂತ ಮುಂಚಿತವಾಗಿ ಕೊಡೋದನ್ನೇ ಒಂದ್ಸಲ ಕೆಟ್ಟವರಾಗಿ, ಹೌದಲ್ವಾ? ಅಷ್ಟು ಹೆಲ್ಪ್ ಮಾಡಬೇಕಾ? 5,000 ಮಾಡಿ, 10,000 ಮಾಡಿ, 50,000 ಮಾಡಿ, 1 ಲಕ್ಷ ಮಾಡಿ. ನನಗೆ 35 ಲಕ್ಷ ಕಳ್ಕೊಂಡೆ. ಮೊನ್ನೆ ಈಗ ಒಂದು ವಾರ ಆಯಿತು, ನನಗೆ 35 ಲಕ್ಷ ದುಡ್ಡು ಕೊಟ್ಟಿದ್ದಾರಂತೆ. ಕೊಟ್ಟು ಆತ್ಮಹತ್ಯೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಸಂಬಂಧಿಕರು ಸ್ನೇಹಿತರೊಳಗಡೆ ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರಿ. ಜೀವನದಲ್ಲಿ ಏನಾದರೂ ಅಚೀವ್ ಮಾಡಿ, ಏನಾದರೂ ನಾನು ಇಂಥದ್ದು ಮಾಡ್ತೀನಿ, ಇದನ್ನು ನಾನು ಮಾಡೇ ಮಾಡ್ತೀನಿ, ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಹೇಗೆ ಈಸಿಯಾಗಿ ಕರ್ಕೊಂಡು ಹೋಗ್ತಾರೆ ಅಂದರೆ, ಒಂಥರ ಬೆಳಕು ಈ ಕತ್ಲಾದಂಥ ಸಂದರ್ಭದಲ್ಲಿ ದೀಪ ಹಚ್ಚಿದಾಗ ಎಷ್ಟು ಬೆಳಕಾಗುತ್ತೆ ನೋಡಿ, ಆ ಥರದಲ್ಲಿ ನಮ್ಮ ಮನಸ್ಸನ್ನೇ ಬೆಳಕು ಮಾಡಿಬಿಡ್ತಾರೆ ಮಹಾನ್ ಗುರು ರಾಘವೇಂದ್ರ ಸ್ವಾಮಿ ಅವರು. ರಾಯರ ನಂಬಿಕೆ ಇದೆ ಅಲ್ವಾ? 9 ವಾರದಲ್ಲಿ ಪವಾಡ ಆಗಿದೆ ಅಲ್ವಾ? ಆಯ್ತು, 1 ವ್ರತ ತಿಳಿಸ್ಕೊಟ್ಟಿದ್ದೀನಿ, 200 ವ್ರತ ತಿಳಿಸ್ಕೊಡ್ತೀನಿ ತಾಯಿ. ಆಯ್ತಾ? ಇನ್ನು ಮುಂದೆ ಎಕ್ಸೆಪ್ಟ್ ಮಾಡ್ಕೋಬೇಕು. ನನ್ನ ಮಗ ನೀನು ಒಬ್ಬ ನನ್ನ ಮಗ ಅಂತ ಹೇಳ್ಬೇಕು. ಆಯ್ತಾ? ನೋಡಿ, 3 ಮಗ. ಇವಾಗ ನೋಡಿ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು ಇವಾಗ ನೋಡಿ. ಈ ರೀತಿಯಾಗಿ ನಗ್ನಾಗ್ತಾ ಇರ್ಬೇಕು. ಮನುಷ್ಯನಲ್ಲಿ ಇರ್ತಕ್ಕಂಥದ್ದು ಈ ನಗು ಇತ್ತು ಅಂದ್ರೆ
ಅದೇ ನಮಗೆ ಒಂಥರ ಇದು ಮೆಡಿಸಿನ್. ಇವಾಗ ಯಾವ ಥರ ಅಂದರೆ, ಈಗ ಕಾಯಿಲೆ ಬಂದಿರುತ್ತೆ ನೋಡಿ, ಆ ಕಾಯಿಲೆ ಬಂದಾಗ ನಾವು ಸುಮ್ಮನೆ ಕುತ್ಕೊಂಡು ಅಂದರೆ ಇನ್ನೂ ಕಾಯಿಲೆ ಜಾಸ್ತಿ ಆಗುತ್ತೆ. ಒಂದೆರಡು ನಕ್ಕು ಅಂತ ಇದ್ದು ಅಂದರೆ ಅದೇ ನಮ್ಗೊಂಥರ ಮೆಡಿಸಿನ್ ಇದ್ದಂಗೆ. ಟೆನ್ಷನ್ ಮಾಡ್ಕೋಬಾರ್ದು, ಫ್ರೀ ಆಗಿರಿ. ಅದಕ್ಕೆ ಟೆನ್ಷನ್ ಮಾಡಿಕೊಂಡು ಬಿ ಪಿ ಬರ್ಸ್ಕೊಂಡು ಕಿಡ್ನಿ ಡಬಲ್ ಅನಿಸ್ಕೊಳ್ಳೋದು ಇದೆಲ್ಲ ಯಾಕೆ ಬೇಕು? ಆಗೋದೆಲ್ಲ ಒಳ್ಳೇದಕ್ಕೆ, ಹೌದಲ್ವಾ? ನೀವೊಂದು ಮಾತಿದ್ರೆ ನನಗೆ ತುಂಬ ಇಷ್ಟ ಆಯಿತು. ಟ್ಯಾಟು ಮುಗಿದು ನಾನು 1 hour ಆಗುತ್ತೆ ಅಂದ್ಕೊಂಡಿದ್ದೆ. ಇದು ಇವರು ಗೊತ್ತಿತ್ತು 4 hour ಆಗುತ್ತೆ ಅಂತಂದು, ಬಟ್ ನನಗೆ ಹೇಳಿರಲಿಲ್ಲ. ಆದರೆ 4 hour ಆಗುತ್ತೆ, 1 hour ಆಗುತ್ತೆ, ಅದನ್ನು ಮುಖ್ಯ ಅಲ್ಲ. ಇದರಲ್ಲಿ ನಮಗೇನು ಮುಖ್ಯ? ಅದು ಮುಗಿಯೋ ಟೈಮು ಮುಗಿಯುತ್ತೆ, ನಾವು ಮನೆಗೆ ಹೋಗೋ ಸೇರೋ ಟೈಮಲ್ಲಿ ಮನೆಗೆ ಹೋಗಿ ಸೇರ್ತೀವಿ, ಅಷ್ಟೇ ಈ ವ್ಯತ್ಯಾಸ, ಹೌದಲ್ವಾ? ನಾವು ಬೇಗ ಮಾಡಿ ಅಂದರೆ ಆಗಲ್ಲ. ಯಾವ ಟೈಮಲ್ಲಿ ನಾವು ಹೋಗಿ ರೀಚ್ ಆಗಬೇಕು ಅನ್ನೋದು ಬ್ರಹ್ಮ ಬರೆದ್ಬಿಟ್ಟಿರ್ತಾನೆ ಅಣ್ಣನಿಗೆ, ಹೌದಲ್ವಾ? ಅದಕ್ಕೆ ಖಂಡಿತ ಒಳ್ಳೇದಾಗಲಿ. ಅವ್ರು ಮಧ್ಯಾಹ್ನ ಹೇಳಿದ್ರು ಗುರುಗಳಿಗೆ ಒಂದು ಸರ್ಪ್ರೈಸ್ ಮಾಡಬೇಕು, ಟ್ಯಾಟು ಹಾಕ್ತೀನಿ ಅಂತ ಹೇಳಿ ಹಾಕಿದ್ರು. ತುಂಬ ಖುಷಿ ಆಯಿತು. ಆಯ್ತು, ಒಳ್ಳೇದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್. 4ನೇ ತಾರೀಕಿಗೆ, 24ನೇ ತಾರೀಕಿಗೆ, 23ಕ್ಕೆ ನಾನು ಇಲ್ಲಿ ಬಿಡ್ತಾ ಇದ್ದೀನಿ. 24ನೇ ತಾರೀಕಿಗೆ ಮಂತ್ರಾಲಯದಲ್ಲಿ ಇರ್ತೀನಿ. ಖಂಡಿತ ತಾವು ಬನ್ನಿರಿ, ನಿಮ್ಮನ್ನು ಮೀಟ್ ಮಾಡ್ತೀನಿ, ರಾಯರ ದರ್ಶನವನ್ನು ಪಡ್ಕೊಂಡು ಬರೋಣ. ನಾಳೆ ಸಂದರ್ಭದಲ್ಲಿ 21 ದೀಪ ಹಚ್ಚಿ 9 ಸತಿ ಆರತಿ ಮಾಡೋದ್ರಿಂದ ನಿಮ್ಮ ಮನಃಶಾಂತಿ, ನೆಮ್ಮದಿ ಅದ್ಭುತವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ಕೊಟ್ಟು ಕಾಪಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.